ನಮಸ್ಕಾರ ಸ್ನೇಹಿತರೆ, ದೇವೀಸ್ ಕೆಫೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಣಬೆ ಮಶ್ರೂಮ್ ಅಲ್ಲಿ ಒಂದು ಗ್ರೇವಿ ಟೈಪ್ ಮಾಡೋದನ್ನ ನೆನ್ನೆ ಫ್ರೆಶ್ ಆಗಿ ಸಿಕ್ತು, ತಗೊಂಡ್ ಬಂದಿದ್ದೀನಿ. ಇದನ್ನ ಚೆನ್ನಾಗಿ ಕಟ್ ಮಾಡಿ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ, ನೀರಲ್ಲಿ ಹಾಕಿಟ್ಟಿದ್ದೀನಿ. ಒಂದು ದೊಡ್ಡ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಇದು ಆಲ್ ಸ್ಪೈಸ್ ಮಸಾಲ ನಾನು ಮಾಡಿರೋದು. ಇದರಲ್ಲಿ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಇದು ಹಾಕಿದ್ರೆ ಬೇರೆ ಯಾವ ಪುಡಿಗಳು ಹಾಕೋ ಅವಶ್ಯಕತೆ ಇಲ್ಲ. ಇದೊಂದು 1.5 ಟೇಬಲ್ ಸ್ಪೂನ್ ತೆಗೆದಿಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆಗಲಿ, ಎಣ್ಣೆ ಹಾಕೋಣ. ನಾನು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಹಾಕೋಣ. ಫ್ರೈ ಮಾಡೋಣ. ಇನ್ನೊಂದು ಸ್ವಲ್ಪ ಹಾಕಬೇಕು. ನಾನು ಕರ್ಬೇವಿನ ಸೊಪ್ಪು ಹೇಳಕ್ಕೆ ಮರ್ತೋದೆ. ಒಂದೆರಡು ಕರ್ಬೇವಿನ ಸೊಪ್ಪು ಹಾಕೋಣ, ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಗೋಲ್ಡನ್ ತಿರ್ತಾ ಇದೆ ನೋಡಿ. ಈಗ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋಣ. ಅದನ್ನು ಹಾಕಿ ಫ್ರೈ ಮಾಡೋಣ. ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಟೊಮೆಟೊನ ಹಾಕೋಣ. ವಾಸನೆ ಎಲ್ಲ ಹೋಗ್ಬೇಕು. ಎಣ್ಣೆ ನೋಡಿ, ಎಣ್ಣೆ ತೇಲಿ ಬರ್ತಾ ಇದೆ ಮೇಲೆ. ಈಗ ಪುಡಿ ಹಾಕೋಣ. ಆಲ್ ಸ್ಪೈಸ್ ಪೌಡರ್ ಇದನ್ನು ಹಾಕಿ ಮಿಕ್ಸ್ ಮಾಡೋಣ. ಇದರದ್ದು ಎಲ್ಲ ಹಸೆ ವಾಸನೆ ಹೋಗ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಮರಳುತ್ತೆ, ಅದು ವಾಸನೆ ಎಲ್ಲ ಹೋಗುತ್ತೆ. ಉಪ್ಪು ಹಾಕೋಣ. ಉಪ್ಪು ಜಾಸ್ತಿ ಹಾಕೋದು ಬೇಡ, ಯಾಕಂದ್ರೆ ಮಶ್ರೂಮ್ ಎಲ್ಲ ಅಣಬೆಲ್ಲ ಬೆಂದ ಮೇಲೆ ಇಷ್ಟೇ ಆಗೋಗುತ್ತೆ. ಸೊ ನಾವು ನೋಡ್ಕೊಂಡು ಹಾಕೋಣ. ಫಸ್ಟ್ ಸ್ವಲ್ಪ ಉಪ್ಪು ಹಾಕೋಣ. ಈಗ ಈ ಅಣಬೆನ ಹಾಕೋಣ. ಚೆನ್ನಾಗಿ ನೀರು ಸೋಸ್ಬಿಟ್ಟು ಹಾಕೋಣ, ಯಾಕಂದ್ರೆ ಇದ್ರಲ್ಲಿ ನೀರು ಬಿಡುತ್ತೆ. ನಾವು ನೀರು ಹಾಕೋದೇ ಇಲ್ಲ ಬೇಯೋದಕ್ಕೆ. ಇದ್ರಲ್ಲಿ ಎಷ್ಟು ನೀರು ಬರುತ್ತೆ ನೋಡಿ ನೀವು. ಈ ಮಸಾಲೆ ಇದು ಎಲ್ಲ ಹೊಂದ್ಕೋಬೇಕಾದ್ರೆ ಬೇಯಲಿ ಒಂದು 5 ನಿಮಿಷ. ಓಪನ್ ಮಾಡಿ ನೋಡೋಣ ಬನ್ನಿ. ನೋಡಿ, ನಾವು ನೀರೇ ಹಾಕಿಲ್ಲ, ಎಷ್ಟು ನೀರು ಬಿಟ್ಟಿದೆ ನೋಡಿ. ನೋಡಿ ಕಂಡಿದೆ ನಿಮಗೆ ನೋಡಿ. ಮಶ್ರೂಮ್ ಚೆನ್ನಾಗಿ ನೀರು ಬೇಯಿಸಿ ಚೆನ್ನಾಗಿ ನೋಡಿ, ಗಟ್ಟಿಯಾಗಿದೆ. ರೈಸ್ಗೆ, ಚಪಾತಿಗೆ, ದೋಸೆಗೆ ಇದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ ಡಿಶ್ ಔಟ್ ಮಾಡೋಣ. ನೋಡಿ ಸ್ನೇಹಿತರೆ, ಪೌಷ್ಟಿಕಾಂಶ ಭರಿತ ಅಣಬೆ ಇಲ್ಲ ಮಶ್ರೂಮ್ ಗ್ರೇವಿ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಬಾಯ್.